ಈಗ ಕೇಂದ್ರ ಸರ್ಕಾರದಲ್ಲಿ ನೀತಿ ನಿರೂಪಣೆ ಮಾಡತಕ್ಕಂತ ವ್ಯವಸ್ಥೆ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ನೀತಿ ನಿರೂಪಣೆ ಮಾಡೋರಿಗಿನ್ನ ಹಿಂದುಳಿದಿದ್ದಾರೆ ಅವರು ಅಂತೇಳಿ. ಯಾಕೆಂದ್ರೆ ಅವ್ರು ಇವತ್ತೇನು ತೀರ್ಮಾನಗಳು ಮಾಡಿದ್ದಾರೆ, ಈ ತೀರ್ಮಾನಗಳು ನಾವು ಹಿಂದೆನೇ ಎಲ್ಲ ಮಾಡಿದೀವಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜಾತಿ ಜನಗಣತಿ ಆಗಬೇಕು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಿಕೆಯನ್ನು ಗುರುತಿಸಬೇಕು ಅಂತೇಳಿ ಬಹಳ ಹಿಂದೆಯಿಂದನೂ ಮಾಡಿದ್ದಾರೆ. ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕೂಡ ಇಡೀ ದೇಶದಲ್ಲಿ ನಾವು ಜಾತಿ ಜನಗಣತಿಯನ್ನು ಮಾಡ್ತೇವೆ ಅನ್ನೋದನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಿ. ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ 2015ರಲ್ಲಿ ಜಾತಿ ಜನಗಣತಿ ಮಾಡಿದ್ರು ಕೂಡ ಕಾಂತರಾಜು ಅವರು ವರದಿ ಸಲ್ಲಿಸೋದಕ್ಕೆ ವಿಳಂಬ ಆದ ಹಿನ್ನೆಲೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬಂದು ವರದಿಯನ್ನು ಸಲ್ಲಿಸಿದ್ದಾರೆ. ಈಗ ಅದು ಅಧ್ಯಯನ ನಡೀತಾ ಇದೆ. ಸಚಿವ ಸಂಪುಟದ ಮುಂದೆನೂ ಕೂಡ ಅದು ವಿಸ್ತೃತವಾಗಿ ಚರ್ಚೆಯನ್ನು ತೆಗೆದುಕೊಂಡಾಗ ಎಲ್ಲರೂ ಕೂಡ ಒಂದೊಂದು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಯಾರು ವರದಿಗೆ ವಿರುದ್ಧವಾದಂಥ ಅಭಿಪ್ರಾಯ ಯಾರೂ ಹೇಳಿಲ್ಲ. ಆದರೆ ಯಾವ ರೀತಿ ವರದಿಯನ್ನು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಜಾರಿ ಮಾಡ್ತಕ್ಕಂಥದ್ದಕ್ಕೆ ಮಾರ್ಗೋಪಾಯಗಳನ್ನು ಚಿಂತನೆ ಮಾಡಿ ನಾವು ಅದನ್ನು ಏನು ಚರ್ಚೆ ಅಪೂರ್ಣ ಆದ ಹಿನ್ನೆಲೆಯಲ್ಲಿ ಮುಂದಿನ ಸಂಪುಟ ಸಭೆಯಲ್ಲಿ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. 14ನೇ ತಾರೀಕು ಏನು MMLSಲ್ಲಿ ಸಂಪುಟ ಸಭೆ ಆಯಿತು. ಅದು ಒಂದು ನಿರ್ಣಯ ಏನು ಮಾಡಿದ್ದು ನಾವು ಅಂತ ಹೇಳಿದ್ರೆ, ಆ ಒಂದು ಸಬ್ ಡಿವಿಷನ್ನು ಚಾಮರಾಜನಗರ, ಮಂಡ್ಯ ಮತ್ತು ಮೈಸೂರು ಆ ಸಂಬಂಧಪಟ್ಟಂತೆ ಏನೆಲ್ಲ ಬೇಡಿಕೆಗಳಿದ್ದಾವೆ, ಜನರ ಬೇಡಿಕೆಗಳು, ಅದನ್ನು ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು ಅಂತ. ಆ ದಿವಸ ಸಂಪುಟ ಸಭೆಯಲ್ಲಿ ಸುಮಾರು 3620 ಕೋಟಿಯಷ್ಟು ಆ ಭಾಗಕ್ಕೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ 2ನೇ ತಾರೀಕು ಸಂಪುಟ ಸಭೆಯಲ್ಲಿ ಅದು ಬರುತ್ತೆ ಅಂತಕ್ಕಂಥದ್ದಿತ್ತು. ಬೇರೆ ಬೇರೆ ಕಾರಣದಿಂದ 2ನೇ ತಾರೀಕು ಸಚಿವ ಸಂಪುಟದ ಸಭೆ ಇಲ್ಲ. 9ನೇ ತಾರೀಕು ಸಚಿವ ಸಂಪುಟದ ಸಭೆ ಬಂದಿದೆ. ನಾನು ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಸ್ವಾಗತ ಮಾಡಿದ್ದಾರೆ ಏನು ಕೇಂದ್ರದ ನಿರ್ಣಯವನ್ನು. ನಾವು ಕೂಡ ಕೇಂದ್ರದಲ್ಲಿ ಏನು ತೀರ್ಮಾನ ಮಾಡಿದ್ದಾರೆ ಜಾತಿ ಜನಗಣತಿಯ ಬಗ್ಗೆ, ನಾನು ಆ ತೀರ್ಮಾನವನ್ನು ಸ್ವಾಗತ ಮಾಡ್ತೇನೆ.